ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಮನಿಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಮೊದಲನೇದಾಗಿ ನಿನ್ನೆಯ ಮಾರ್ಕೆಟ್ ಏನು, ನಿನ್ನೆ ಸ್ಪೆಷಲ್ ಈಕ್ವಿಟಿ ಟ್ರೇಡಿಂಗ್ ಅನ್ನ ಇಟ್ಟಿದ್ರು NSE ಇಂದ ಮತ್ತೆ BSE ಇಂದ. ಅಲ್ಲಿ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಸೂಚ್ಯಂಕಗಳ ಬಗ್ಗೆ ನೋಡೋದಾದ್ರೆ ನಿನ್ನೆ ನಿಫ್ಟಿ ಸೂಚ್ಯಂಕವು 17 ಪಾಯಿಂಟ್ ಏರಿಕೆಯನ್ನ ಕಂಡು 5359ರಲ್ಲಿ ಕ್ಲೋಸ್ ಆದ್ರೆ ಸೆನ್ಸೆಕ್ಸ್ ಸೂಚ್ಯಂಕ 66 ಪಾಯಿಂಟ್ಸ್ಗಳ ಗಳಿಕೆಯನ್ನ ಕಂಡು 17750ರಲ್ಲಿ ಕ್ಲೋಸ್ ಆಯಿತು. ಮತ್ತೆ ಚಿನ್ನ ಮತ್ತು ಬೆಳ್ಳಿಯ ದರಗಳನ್ನ ಮಲ್ಟಿ ಕಮೋಡಿಟೀಸ್ ಎಕ್ಸ್ಚೇಂಜ್ ಅಲ್ಲಿ ನೋಡೋದಾದ್ರೆ ನಿನ್ನೆ ಚಿನ್ನ 86 ಪಾಯಿಂಟ್ಸ್ಗಳ ಇಳಿಮುಖವಾಗಿ 31,880ರಲ್ಲಿ ಕ್ಲೋಸ್ ಆದ್ರೆ ಬೆಳ್ಳಿ 185 ಪಾಯಿಂಟ್ಗಳ ಇಳಿಮುಖವನ್ನು ಕಂಡು 63,875ರಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಎಂದಿನಂತೆ ಪ್ರತಿನಿತ್ಯ ನಮ್ಮ ಸಜೆಷನ್ಸ್ಗಳನ್ನ ತಮಗೆ ತಿಳಿಸ್ತಾ ಬರ್ತಾ ಇದೀವಿ, ಮಾರ್ಕೆಟ್ನ ವ್ಯೂಗಳನ್ನ ಕೊಡ್ತಾ ಇದೀವಿ. ಚಿನ್ನ ಮತ್ತೆ ಬೆಳ್ಳಿಯ ದರಗಳು ತುಂಬಾ ಪೀಕ್ ಅಲ್ಲಿ ಇದೆ. ಸೈಕಾಲಜಿಕಲ್ ಮಾರ್ಕ್ ಆದ 32,000 ಲೆವೆಲ್ಸ್ ಅನ್ನ ಟಚ್ ಆಗಿದೆ. ಬೆಳ್ಳಿ ಕೂಡ ಸೈಕಾಲಜಿಕಲ್ ಮಾರ್ಕ್ ಆದ 64,000 ಅನ್ನ ಟಚ್ ಆಗಿದೆ. ತುಂಬಾನೇ ಬಾರಿ 72,011 ನಿಂದ ಏನು ಸಿಲ್ವರ್ ಕರೆಕ್ಷನ್ಸ್ ಅನ್ನ ಕಂಡಿತ್ತು. ಅಲ್ಲಿಂದ ಏನು ತುಂಬಾನೇ ಕರೆಕ್ಷನ್ಸ್ ಆಗಿ 48,000 46,000 ಬಳಿ ಸಪೋರ್ಟ್ ಅನ್ನ ಬೆಳ್ಳಿ ತೆಗೆದುಕೊಂಡಿದೆ. ಅಲ್ಲಿ ತುಂಬಾ ಬಾರಿನೇ 64,000 ಬಳಿ ಹೋಗಿ ಮತ್ತೆ ಕರೆಕ್ಷನ್ಸ್ ಅನ್ನ ಕಂಡಿರೋದ್ರಿಂದ ಯಾರು ಚಿನ್ನ ಮತ್ತೆ ಬೆಳ್ಳಿಯಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದ್ದೀರಾ, ಚಿನ್ನ ಮತ್ತೆ ಬೆಳ್ಳಿಯಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಾ ಇದ್ದೀರಾ ಮಲ್ಟಿ ಕಮೋಡಿಟೀಸ್ ಎಕ್ಸ್ಚೇಂಜ್ ಅಲ್ಲಿ, ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, ಇದೊಂದು ಸೈಕಾಲಜಿಕಲ್ ಮಾರ್ಕ್ ಆಗಿ ಕಂಡಿದೆ. ಈ ಲೆವೆಲ್ಸ್ ಅನ್ನ ಮಾರ್ಕೆಟ್ ಮಲ್ಟಿ ಕಮೋಡಿಟೀಸ್ ಎಕ್ಸ್ಚೇಂಜ್ ಅಲ್ಲಿ ಚಿನ್ನ ಮತ್ತೆ ಬೆಳ್ಳಿಯ ಪ್ರೈಸಸ್ ತುಂಬಾನೇ ಸಸ್ಟೈನ್ ಆಗಿ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಮಾತ್ರ ಮತ್ತಷ್ಟು ಹೋಗುವ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಏನು ಎಲ್ಲ ಸೈಕಾಲಜಿಕಲ್ ಮಾರ್ಕ್ ಆಗಿ 32,000 ಮಾರ್ಕ್ ಕಾಣ್ತಾ ಇದೆ. ಇಲ್ಲಿಂದ ಸ್ವಲ್ಪ ಮಟ್ಟಿಗೆ ಚಿನ್ನ ಮತ್ತೆ ಬೆಳ್ಳಿಯ ಪ್ರೈಸಸ್ಗಳು ಕರೆಕ್ಷನ್ಸ್ ಆದ್ರೂ ಆಗ್ಬೋದು ಅಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮನಿ ಮಂತ್ರ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ವಿ. ಮತ್ತೆ ಪ್ರತಿ ವಾರ ಪ್ರತಿ ಸೋಮವಾರದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕಮಾಡಿಟಿ ಮಾರ್ಕೆಟ್ ನಲ್ಲಿ ಸಜೆಷನ್ಸ್ ಗಳನ್ನ, ವೀಕ್ಲಿ ರೆಕಮೆಂಡೇಶನ್ಸ್ ಗಳನ್ನ ಕಮಾಡಿಟಿ ಮಾರ್ಕೆಟ್ ಬಗ್ಗೆ ಕೊಡ್ತೀವಿ. ನಾಳೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡೋದರ ಮೂಲಕ ಚಿನ್ನವನ್ನ ಯಾವ ಲೆವೆಲ್ಸ್ ಎಬೋ ಬೈ ಮಾಡ್ಕೋಬೇಕಾಗತ್ತೆ ಮುಂದಿನ ವಾರದಲ್ಲಿ, ನಾಳೆಯಲ್ಲಿ, ಮತ್ತೆ ಯಾವ ಲೆವೆಲ್ಸ್ ಬಿಲೋ ಬಂದ ತಕ್ಷಣ ತಾವು ಸೆಲ್ ಮಾಡಬೇಕು ಅಂತ ನಾಳೆ ತೋರಿಸ್ತೀನಿ. ಮತ್ತೆ ಈ ವಾರ ಏನು ಕಮಾಡಿಟಿ ಮಾರ್ಕೆಟ್ ನಲ್ಲಿ ನಮ್ಮ ಸಲಹೆಯನ್ನ ತಿಳಿಸಿದ್ದು, ಕಮಾಡಿಟಿ ಮಾರ್ಕೆಟ್ ನಲ್ಲಿ ತುಂಬಾನೇ ಐ ಮೂವ್ಮೆಂಟ್ ಅನ್ನ ಪ್ರತಿಯೊಬ್ಬರು ಲಾಸ್ಟ್ 2 ವೀಕ್ ಇಂದನೂ ಕೂಡ ಏನು ನೋಡ್ತಾ ಇದ್ದೀರಾ. ಈ 2 ವೀಕ್ ನಲ್ಲಿ ಯಾರು ನಮ್ಮ ಸಜೆಷನ್ಸ್ ಸರಿಯಾಗಿ ರೀತಿಯಲ್ಲಿ ಬಳಸಿಕೊಂಡು ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು, ಅವರು ಈ ವಾರ ನಮ್ಮ ಸಜೆಷನ್ಸ್ ಗಳಲ್ಲಿ ಪ್ರತಿ ಒಂದು ನಮ್ಮ ಸಜೆಷನ್ಸ್ ಅನ್ನ ಒಂದು ಲಾಟ್ ವ್ಯವಹರಿಸೋದ್ರ ಮೂಲಕ ಎಷ್ಟು ರಿಚ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ನಾವು ಕೊಟ್ಟಂತ ಚಿನ್ನದ ಸಜೆಷನ್ಸ್ ಈ ಬಾರಿ ಚಿನ್ನದ ಸಜೆಷನ್ ಅಲ್ಲಿ ಏನು 31,180 ಅಬೋ ಬೈ ಅನ್ನ ನೀಡಿದ್ದು ಅದು 32,000 ವರೆಗೂ ಕೂಡ ಟಚ್ ಆಗಿದೆ. ನಮ್ಮ ಟಾರ್ಗೆಟ್ ನಲ್ಲಿ ಯಾರು ಒಂದು ಲಾಟ್ ಚಿನ್ನ ಅಂದ್ರೆ 1 ಕೆಜಿ ಚಿನ್ನವನ್ನ ಖರೀದಿಸಿದ್ರು ಅವರಿಗೆ 800 ಪಾಯಿಂಟ್ಸ್ಗಳ ಪ್ರಾಫಿಟ್ ಆಗಿದ್ದು, ಮತ್ತೆ ಒಂದು ಲಾಟ್ ಚಿನ್ನಕ್ಕೆ 1 ಕೆಜಿ ಚಿನ್ನಕ್ಕೆ 80,000 ರೂಪಾಯಿಗಳ ಗಳಿಕೆ ಆಗಿದೆ. ಮತ್ತೆ ನಾವು ಸಿಲ್ವರ್ ಅನ್ನು ಕೂಡ ಏನು ಸಜೆಷನ್ಸ್ ಅನ್ನ ತಿಳಿಸಿದ್ದು 61,500 ಎಬೋ, ಅದು ಕೂಡ 2,500 ಪಾಯಿಂಟ್ಸ್ ಏರಿಕೆಯಾಗಿ 75,000 ಪ್ರತಿ ಲಾಟ್ಗೆ ಗಳಿಕೆ ಆಗಿದೆ. ಮತ್ತೆ ಕಾಪರ್ ಅಂತೂ ಈ ವೀಕ್ ಅಲ್ಲಿ ತುಂಬಾನೇ ಅದ್ಭುತವಾದ ಮೂವ್ಮೆಂಟ್ ಕೊಟ್ಟಿದೆ. ಕಳೆದ 2 ವೀಕ್ ಅಲ್ಲಿ ಕಾಪರ್ ಅಲ್ಲಿ ಮೂವ್ಮೆಂಟ್ ಅನ್ನ ಕಡಿಮೆ ಇದ್ದು, ಈ ವೀಕ್ ನಲ್ಲಿ ಏನು ಅದ್ಭುತವಾದ ಮೂವ್ಮೆಂಟ್ ಅನ್ನ ಕಂಡಿದ್ದೀರಾ. ಕಾಪರ್ ಮೋರ್ ದನ್ 20 ಪಾಯಿಂಟ್ಸ್ ಗಳಿಕೆಯನ್ನ ಕೊಟ್ಟಿದೆ. ನಮ್ಮ ಟಾರ್ಗೆಟ್ ನಲ್ಲಿ ಬುಕಿಂಗ್ ಅನ್ನ ಮಾಡ್ಕೊಂಡವರಿಗೆ 19 ಪಾಯಿಂಟ್ಸ್ ಗಳಿಕೆ ಆಗಿದ್ದು 19,000 ರೂಪಾಯಿಗಳು ಪ್ರತಿ ಲಾಟಿನಲ್ಲಿ ಕಾಪರ್ ನಲ್ಲಿ ಗಳಿಕೆ ಆಗಿದ್ರೆ, ನಾವು ಕೊಟ್ಟಂತ ಕ್ರೂಡ್ ಆಯಿಲ್ ನಲ್ಲಿ ಬೈ ಮತ್ತೆ ಸೆಲ್ ರೆಕಮೆಂಡೇಶನ್ಸ್ ಎಲ್ಲರೂ ಕೂಡ ಕ್ರೂಡ್ ಆಯಿಲ್ ಟಾರ್ಗೆಟ್ ಅನ್ನು ಅಚೀವ್ ಮಾಡಿದ್ದು 135 ಪಾಯಿಂಟ್ಸ್ ಗಳಿಕೆ ಆಗಿ 13,500 ರೂಪಾಯಿಗಳು ಪ್ರತಿ ಲಾಟ್ಗೆ ಕ್ರೂಡ್ ಆಯಿಲ್ ಅಲ್ಲಿ ಗಳಿಕೆ ಆಗಿದೆ. ಮತ್ತೆ ನ್ಯಾಚುರಲ್ ಗ್ಯಾಸ್ ಕೂಡ ಬೋತ್ ಸೈಡ್ ಟ್ರೇಡ್ ಅನ್ನ ಇನಿಷಿಯೇಟ್ ಮಾಡಿ 8 ಪಾಯಿಂಟ್ಸ್ ಗಳ ನ್ಯಾಚುರಲ್ ಗ್ಯಾಸ್ ನಲ್ಲಿ ಗಳಿಕೆಯನ್ನ ನೀಡಿ 10,000 ರೂಪಾಯಿಗಳ ನ್ಯಾಚುರಲ್ ಗ್ಯಾಸ್ ನಲ್ಲಿ ಗಳಿಕೆ ಆಗಿದೆ. ನಾವೇನು ಕಮಾಡಿಟಿ ಸಲಹೆಗಳನ್ನ, ಕಮಾಡಿಟಿ ಅಂದ್ರೇನೆ ಎಸೆನ್ಷಿಯಲ್ ಆರ್ಟಿಕಲ್ಸ್, ಪ್ರತಿಯೊಬ್ಬರು ಕೂಡ ಕಮಾಡಿಟಿ ಮಾರ್ಕೆಟ್ ನಲ್ಲಿ ಅವೇರ್ನೆಸ್ ಅನ್ನ ಬೆಳೆಸ್ಕೊಡಿ. ಯಾಕಂದ್ರೆ ಈಕ್ವಿಟಿ ಮಾರ್ಕೆಟ್ ಇಂದ ಜನ ಹೆಚ್ಚಾಗಿ ಕಮಾಡಿಟಿ ಮಾರ್ಕೆಟ್ ಮತ್ತೆ ಫಾರೆಕ್ಸ್ ಮಾರ್ಕೆಟ್ ಕೂಡ ಶಿಫ್ಟ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಗ್ಲೋಬಲಿ ಟ್ರೇಡ್ ಆಗುವಂತ ಕಮಾಡಿಟಿಗಳು, ಕರೆನ್ಸಿಗಳು ಹೆಚ್ಚಿನ ಮೂವ್ಮೆಂಟ್ ಅನ್ನ ಹೊಂದಿದ್ದು ಕಡಿಮೆ ರಿಸ್ಕ್ ಹೈಯೆಸ್ಟ್ ರಿಟರ್ನ್ಸ್ ಅನ್ನ ನೀಡುವ ಸಾಧ್ಯತೆ ಇದ್ದು, ಟೆಕ್ನಿಕಲ್ ಬೇಸಿಸ್ ಅಲ್ಲಿ ಅನಾಲಿಸಿಸ್ ಅನ್ನ ಮಾಡಿ ಅಡ್ವೈಸ್ ಅನ್ನ ಪಡೆದುಕೊಂಡು ಟ್ರೇಡ್ ಮಾಡೋರಿಗೆ ತುಂಬಾ ಅದ್ಭುತವಾದ ಪ್ರಾಫಿಟ್ಸ್ ನೀಡಿ ಬರ್ತಾ ಇದೆ. ಕಳೆದ 2 ವೀಕ್ ನಲ್ಲೂ ಕೂಡ ಅದ್ಭುತವಾದ ಮೂವ್ಮೆಂಟ್ ಅನ್ನ ಏನು ಕಂಡಿದಿರಲ್ಲ, ಅದರಲ್ಲಿ ಉತ್ತಮವಾದ ಪ್ರಾಫಿಟ್ಸ್ ಬಂದಿದೆ ಪ್ರತಿಯೊಬ್ಬರಿಗೂ ಕೂಡ. ಮತ್ತೆ ನಮ್ಮ ಸಜೆಷನ್ಸ್ ಅಲ್ಲಿ ಪ್ರತಿಯೊಂದು ಲಾಟ್ ನಲ್ಲಿ ಯಾರು ಟ್ರೇಡ್ ಅನ್ನ ಮಾಡಿದಿರ, ಪ್ರತಿಯೊಂದು ಗೋಲ್ಡ್, ಸಿಲ್ವರ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್ ಮತ್ತೆ ನಿಕ್ಕಲ್, ಕಾಪರ್, ಇದರಲ್ಲಿ ಪ್ರತಿ ಒಂದೊಂದು ಲಾಟ್ ಕೇವಲ ಒಂದೊಂದು ಲಾಟ್ ಟ್ರೇಡ್ ಮಾಡೋದರಿಗೆ ಆದಂತ ಲಾಭವನ್ನ ನೋಡೋದಾದ್ರೆ
ನೋಡೋದಾದ್ರೆ ಮೋರ್ ದನ್ 2 ಲ್ಯಾಕ್ ರುಪೀಸ್ ಆಗಿದ್ರೆ ಅಂದ್ರೆ ಎಕ್ಸಾಕ್ಟ್ಲಿ 2,01,250 ರುಪೀಸ್ ಅಷ್ಟು ಗೇನಿಂಗ್ ಅನ್ನ ಕಂಡಿದ್ದಾರೆ ನಮ್ಮ ಸಜೆಷನ್ಸ್ ಇಂದ ಅಂತ ಹೇಳ್ತಾ, ಮತ್ತೆ ಡೈಲಿ ರೆಕಮೆಂಡೇಶನ್ಸ್ ಅಲ್ಲಿ ಏನು ಇಕ್ವಿಟಿ ಮಾರ್ಕೆಟ್ ನಲ್ಲಿ ರೆಕಮೆಂಡೇಶನ್ಸ್ ಅನ್ನ ಕೊಡ್ತಾ ಇದೀವಿ. ಡೈಲಿ ರೆಕಮೆಂಡೇಶನ್ಸ್ ಅಲ್ಲಿ ಮಿನಿಮಮ್ 5 to 6 ಶೇರ್ಸ್ ಗಳಿರಬಹುದು ಅಥವಾ ಆಪ್ಷನ್ಸ್ ಅಥವಾ ಫ್ಯೂಚರ್ಸ್ ಇರಬಹುದು. ಇದರ ಬಗ್ಗೆ ಸಲಹೆಯನ್ನ ಏನು ನೀಡ್ತಾ ಬರ್ತಾ ಇದೀವಿ. ಪ್ರತಿನಿತ್ಯ ನಮ್ಮಲ್ಲಿ ಏನು ಸಲಹೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಕರ್ನಾಟಕದಾದ್ಯಂತ ಜನರು, ಮತ್ತೆ ಕರ್ನಾಟಕದ ಹೊರ ರಾಜ್ಯದ ಜನರು ಕೂಡ ನಮ್ಮಿಂದ ಏನು ಸಜೆಷನ್ಸ್ ಅನ್ನ ಅಡ್ವೈಸ್ ಗಳನ್ನ ತೆಗೆದುಕೊಂಡು ಇಕ್ವಿಟಿ ಮಾರ್ಕೆಟ್ ಅನ್ನ ತಮ್ಮ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಯಾರು ಮಾಡ್ಕೊಂಡಿದ್ದಾರೆ ಅವರಿಗೆ ಆದಂತ ಲಾಭ, ನಮ್ಮಲ್ಲಿಂದ ಸಜೆಷನ್ಸ್ ಅನ್ನ ಪಡ್ಕೊಂಡವರಿಗೆ ಆದಂತ ಲಾಭ ಕಳೆದ ವೀಕ್ನಲ್ಲಿ ಸಮ್ ಅಪ್ ಮಾಡಿ ನೋಡೋದಾದ್ರೆ 68,400 ರುಪೀಸ್ ಇದೆ. ಇದು 68,400 ರುಪೀಸ್ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಎಷ್ಟು ಟ್ರೇಡ್ ಮಾಡಿದವರಿಗೆ ಇಷ್ಟು ಲಾಭ ಬಂದಿತ್ತು ಅಂತ ತಾವು ನೋಡೋದಾದ್ರೆ ಕೇವಲ ಒಂದೊಂದು ಲಾಟ್ ನಾವೇನು ಸಜೆಷನ್ಸ್ ಅನ್ನ ಕೊಡ್ತೀವಲ್ಲ, ಕೇವಲ ಒಂದೊಂದು ಲಾಟ್ ಅಲ್ಲಿ ಯಾರು ಟ್ರೇಡ್ ಅನ್ನ ಮಾಡಿದ್ರು, 2-3 ಲಾಟ್ ಅವಶ್ಯಕತೆ ಇಲ್ಲ, ಕೇವಲ ಒಂದು ಲಾಟ್ ಫ್ಯೂಚರ್ಸ್ ನಾವೇನು ಸಜೆಷನ್ಸ್ ಕೊಟ್ರೆ ಮತ್ತೆ ಶೇರ್ಸ್ ನಲ್ಲಿ ಇರ್ಬೋದು ಆಪ್ಷನ್ಸ್ ಅಲ್ಲೇ ಇರ್ಬೋದು ಕೂಡ ಆ ಲಾಟಿನ ಕ್ವಾಂಟಿಟಿ ಎಷ್ಟಿದೆ ಅದರ ಅಷ್ಟೇನೆ ತೆಗೆದುಕೊಂಡು ಯಾರು ಟ್ರೇಡ್ ಅನ್ನ ಮಾಡಿದ್ದಾರೆ ಅವರಿಗೆ ಒಟ್ಟಾರೆ ಈ ವೀಕ್ ನಲ್ಲಿ ಲಾಭವನ್ನು ನೋಡೋದಾದ್ರೆ 68,400. ಮತ್ತೆ ಮಾರ್ಕೆಟ್ ನ ವ್ಯೂಸ್ ಗಳನ್ನ ಮತ್ತೆ ಸ್ಯಾಂಪಲ್ ಸಜೆಷನ್ಸ್ ಆಗಿ ಕೂಡ ಮಾಧ್ಯಮದಲ್ಲಿ ನಾವು ಸಜೆಷನ್ಸ್ ಗಳನ್ನ ಮಾರ್ಕೆಟ್ ವ್ಯೂಸ್ ಅನ್ನ ಪ್ರತಿನಿತ್ಯ ನೀಡ್ತಾನೆ ಬರ್ತಾ ಇದೀವಿ. ನಾವು ಏನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತಾನೆ ಹೇಳ್ತಾ ಇದೀವಿ, ಮಾರ್ಕೆಟ್ ನಲ್ಲಿ ವ್ಯವಹರಿಸೋರು ಪ್ರತಿಯೊಬ್ಬರು ಕೂಡ ಒಂದು ಮಾತನ್ನ ಒಂದು ತತ್ವವನ್ನ ತಾವು ಮೈಂಡ್ ನಲ್ಲಿ ಇಟ್ಕೋಬೇಕಾಗುತ್ತೆ. ಅದು ಟ್ರೆಂಡ್ ಇಸ್ ಎ ಫ್ರೆಂಡ್. ಮಾರ್ಕೆಟ್ ನಲ್ಲಿ ಟ್ರೆಂಡಿನ ಜೊತೆ ತಾವು ನಡೆದರೆ, ಟ್ರೆಂಡಿನ ಅಂತೆ ತಾವು ಪೊಸಿಷನ್ಸ್ ಅನ್ನ ಕೊಂಡ್ರೆ ಪ್ರತಿಯೊಬ್ಬರು ಕೂಡ ಅತಿ ಅದ್ಭುತವಾದ ಪ್ರಾಫಿಟ್, ಪ್ರತಿ ಅದ್ಭುತವಾದ ಹಣ ಗಳಿಕೆ ಶೇರ್ ಮಾರ್ಕೆಟ್ ಮತ್ತೆ ಕಮಾಡಿಟಿ ಮಾರ್ಕೆಟ್ ನಲ್ಲಿ ಸೂಕ್ತವಾಗಿ ಮೂಡಿ ಬಂದೇ ಬರುತ್ತೆ. ಏನು ಇದುವರೆಗೂ ಕೂಡ ಏನು ಸರಿಯಾದ ಮಾಹಿತಿಗಳು, ಸರಿಯಾದ ಟೆಕ್ನಿಕಲ್ ಅನಾಲಿಸಿಸ್ ಸಿಗದಲೇ ಜನಗಳು ಲಾಸ್ ಅನ್ನ ಮಾಡ್ಕೊಂಡಿದ್ದಾರೆ. ಶೇರ್ ಮಾರ್ಕೆಟ್ ನಲ್ಲಿ ವ್ಯವಹರಿಸರು ಕೆಲವು ಸ್ವಲ್ಪ ಮಟ್ಟಿಗೆ ಲಾಸ್ ಅನ್ನ ಅನುಭವಿಸಿ ಅದನ್ನ ಏನು ಪ್ರಸರಿಸ್ತಾ ಇದ್ದಾರೆ ಅದನ್ನೆಲ್ಲ ಹೋಗ್ಲಾಡಿಸಲು ಅಂದ್ರೆ ಸರಿಯಾದ ಟೆಕ್ನಿಕಲ್ ಅಡ್ವೈಸರ್ಸ್ ಗಳು ಪ್ರತಿಯೊಬ್ಬರಿಗೂ ಸಿಗಲೆಂದರೆ ಜನಶ್ರೀ ವಾಹಿನಿಯು ಮನಿ ಮಂತ್ರ ಕಾರ್ಯಕ್ರಮದ ಮೂಲಕ ಸರಿಯಾದ ರೀತಿಯಲ್ಲಿ ಮಾರ್ಕೆಟ್ ನ ಅಪ್ಡೇಟ್ಸ್ ಗಳನ್ನ, ಸರಿಯಾದ ರೀತಿಯಲ್ಲಿ ಮಾರ್ಕೆಟ್ ನ ವ್ಯೂ ಅನ್ನ, ರೆಕಮೆಂಡೇಶನ್ಸ್ ಅನ್ನ, ಪ್ರಿಡಿಕ್ಷನ್ಸ್ ಅನ್ನ ನೀಡ್ತಾನೆ ಇದ್ವಿ. ಈ ಕಾರ್ಯಕ್ರಮವು ಪ್ರತಿನಿತ್ಯ ಬರಲಿದ್ದು ಈ ಕಾರ್ಯಕ್ರಮವನ್ನ ಪ್ರತಿನಿತ್ಯ ತಾವು ವೀಕ್ಷಿಸಿ ಇಕ್ವಿಟಿ ಮಾರ್ಕೆಟ್ಸ್ ಇರ್ಬೋದು, ಕಮೋಡಿಟಿ ಮಾರ್ಕೆಟ್ ಇರ್ಬೋದು, ಪ್ರತಿಯೊಂದರ ಬಗ್ಗೆ ಕೂಡ ಟ್ರೆಂಡ್ ಅನ್ನ, ಮಾರ್ಕೆಟ್ ನ ಟ್ರೆಂಡ್ ಹೇಗಿದೆ, ತಾವು ಯಾವ ಲೆವೆಲ್ಸ್ ಗಳಲ್ಲಿ ಪೊಸಿಷನ್ಸ್ ಗಳನ್ನ ಲಿಕ್ವಿಡೇಟ್ ಮಾಡ್ಕೋಬೇಕಾಗುತ್ತೆ, ಯಾವ ಲೆವೆಲ್ಸ್ ಗಳಲ್ಲಿ ತಾವು ಪೊಸಿಷನ್ಸ್ ಗಳನ್ನ ಬೈ ಪೊಸಿಷನ್ಸ್ ಗಳನ್ನ ಕೊಳ್ಳಬೇಕಾಗುತ್ತೆ, ಸೆಲ್ ಪೊಸಿಷನ್ಸ್ ಕೊಳ್ಳಬೇಕಾಗುತ್ತೆ, ಪ್ರತಿಯೊಂದನ್ನು ಕೂಡ ತಿಳ್ಕೋಬೇಕಾಗುತ್ತೆ. ಏನು ನಮ್ಮ ಅನಾಲಿಸಿಸ್ ಗಳು ಎಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ನಮ್ಮ ಮನಿ ಮಂತ್ರ ಕಾರ್ಯಕ್ರಮ 2M ನ ಅಡ್ವೈಸರ್ಸ್ ಅನ್ನ ಬೇರೆಯವ್ರ ಜೊತೆ ತಾವು ಕಂಪೇರ್ ಮಾಡಿ ನೋಡೋದಾದ್ರೆ ನಾವು ಲೋ ರೇಟ್ ಅಲ್ಲಿ ಬೈಯಿಂಗ್ ಅನ್ನ ತಿಳಿಸ್ತೀವಿ, ಹೈ ರೇಟ್ ಅಲ್ಲಿ ಸೆಲ್ಲಿಂಗ್ ಅನ್ನ ತಿಳಿಸ್ತೀವಿ. ಆದ್ರೆ ತಾವು ಏನ್ ಕರ್ನಾಟಕದಲ್ಲಿ ಮೊದಲಿಂದನೂ ಕೂಡ ನೋಡ್ತಾ ಬರ್ತಾ ಇದ್ದಾರೆ ಅದು ಯಾವ ರೀತಿ ಇದೆ ಅಂದ್ರೆ 4,600 ನಿಫ್ಟಿ ಲೆವೆಲ್ಸ್ ಇದ್ದಾಗ, ಅಂದ್ರೆ ತುಂಬಾನೇ ಈ ಆರ್ಥಿಕ ವರ್ಷದಲ್ಲಿ ತುಂಬಾನೇ ನಿಫ್ಟಿ ಕೆಳಗಿದ್ದಾಗ ಲಾಂಗ್ ಟರ್ಮಿಗೂ ಇನ್ವೆಸ್ಟರ್ಸ್ಗೆ ಈ ಮಾರ್ಕೆಟ್ ಉತ್ತಮವಲ್ಲ, ತಾವೆಲ್ಲ ಸೆಲ್ ಮಾಡ್ಕೋಬಿಡಿ, ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಇನ್ನೂ ಮಾರ್ಕೆಟ್ ಕರೆಕ್ಷನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಪೀಕ್ ಅಲ್ಲಿ ಇದ್ದಾಗ 5,450 ಲೆವೆಲ್ಸ್ ಅಲ್ಲಿ ಇದ್ದಾಗ 5,400 ಸಪೋರ್ಟ್ ಆಗ್ಬಿಡುತ್ತೆ ನಿಮಗೆ, 5,400 ಬಳಿ ಬೈ ಮಾಡ್ಕೋಬಿಡಿ ಅಂತ ಹೇಳ್ತಾರೆ. ಮತ್ತೆ ಮಾರ್ಕೆಟ್ 5,200 ಬೌನ್ಸ್ ಬೇಕಾದಾಗ ನೋಡಿ ನಾನು ಹೇಳಿದ್ದೆ ಬೌನ್ಸ್ ಬ್ಯಾಕ್ ಆಯ್ತು ಅಂತ ಹೇಳ್ತಾರೆ. ನಾವು ಆ ರೀತಿ ಮಾಡಿದ್ರೆ 4,800 ಲೆವೆಲ್ಸ್ ಇದ್ದಾಗೆ ಕೂಡ ಹೇಳಿದ್ದು ಮಾರ್ಕೆಟ್ 5,360 ಲೆವೆಲ್ಸ್ ಅನ್ನ ಕ್ರಾಸ್ ಮಾಡಿ ಮೇಲೆ ಹೋಗುತ್ತೆ ಅಂತ 5,360 ಲೆವೆಲ್ ಕ್ರಾಸ್ ಆದ್ಮೇಲೆ 5,440 ಲೆವೆಲ್ 5,450 ಲೆವೆಲ್ಸ್ ಅಲ್ಲಿ ಹೇಳಿದ್ದು ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ಸ್ ಬಂದೇ ಬರುತ್ತೆ, ಕರೆಕ್ಷನ್ಸ್ ಆಗೇ ಆಗುತ್ತೆ. ಆ ಕರೆಕ್ಷನ್ಸ್ ಅನ್ನ ಆದ ನಂತರ 5,200 ಲೆವೆಲ್ಸ್ ಅಲ್ಲಿ ತಿಳಿಸ್ಕೊಟ್ಟಾಗೆ ತಾವೆಲ್ಲರೂ ನಮ್ಮ ಕಾರ್ಯಕ್ರಮವನ್ನ ಬುಧವಾರ ಮತ್ತೆ ಗುರುವಾರ ಯಾರು ವೀಕ್ಷಣೆಯನ್ನ ಮಾಡಿದ್ರ ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದೇವೆ ಪುಲ್ ಬ್ಯಾಕ್ ಆಗುತ್ತೆ, ತಾವೆಲ್ಲರೂ ಬೈ ಪೊಸಿಷನ್ಸ್ ಅನ್ನ ಹೊಂದಿ, ಯಾರೇ ಶಾರ್ಟ್ ಪೊಸಿಷನ್ಸ್ ಅನ್ನ ಹೊಂದಿದ್ರು ಕಟ್ ಮಾಡ್ಕೊಳ್ಳಿ. ಮಾರ್ಕೆಟ್ ಏನು ಪುಲ್ ಬ್ಯಾಕ್ ಆಗುತ್ತೆ, ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಕಂಡು ಬಂದಾಗ ತಮಗೆ ಮತ್ತೆ ಶಾರ್ಟಿಂಗ್ ಗೆ ಅವಕಾಶಗಳು ಸಿಗುತ್ತೆ ಅಂತ ಏನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ವಿ. ಪ್ರತಿನಿತ್ಯ ಮಾರ್ಕೆಟ್ ಡೇಸ್ ಅಲ್ಲಿ ನಮ್ಮ ಕಾರ್ಯಕ್ರಮವನ್ನ ಬಿಡದೆ ತಾವು ವೀಕ್ಷಣೆಯನ್ನು ಮಾಡಿ ತಮಗೆ ಗೊತ್ತಾಗುತ್ತೆ ಖಚಿತವಾದ ಅನಾಲಿಸಿಸ್, ಖಚಿತವಾದ ಟೆಕ್ನಿಕಲ್ಸ್ ಲೆವೆಲ್ಸ್ ಗಳಿಂದ ಮಾರ್ಕೆಟ್ ಟ್ರೆಂಡ್ ಅನ್ನ ಹೇಗೆ ಪ್ರಿಡಿಕ್ಟ್ ಅನ್ನ ಮಾಡಬಹುದು. ಅದನ್ನ ಬಿಟ್ಟು ದಿನಕ್ಕೊಂದು ರೀತಿಯಂತೆ ದಿನಕ್ಕೊಂದು ಅನಾಲಿಸಿಸ್ ಅನ್ನ ಸುಮ್ಮನೆ ಫಂಡಮೆಂಟಲ್ ಬೇಸಿಸ್ ಅಲ್ಲಿ ಏನು ಅನಲೈಸ್ ಮಾಡಿ ಹೇಳ್ತಾರೆ, ಅವ್ರು ಹೇಗೆ ಬಣ್ಣವನ್ನ ಚೇಂಜ್ ಮಾಡ್ತಾರೆ, ತಾವು ಶೇರ್ಸ್ ಗಳನ್ನ ಕೊಂಡಿ ಅಂತ ಹೇಳ್ತಾರೆ, ಆ ರೇಟ್ಗಳೇ ತಮಗೆ ಸಿಗೋದಿಲ್ಲ, ಅಷ್ಟು ರೇಟ್ಗಳಲ್ಲಿ ತಮಗೆ ಬೈ ಮಾಡೋಕ್ಕೂ ಆಗೋದಿಲ್ಲ, ಸೆಲ್ ಮಾಡೋಕ್ಕೂ ಆಗೋದಿಲ್ಲ. ಆ ಶೇರ್ ಬೆಲೆಗಳು ಆಲ್ರೆಡಿ ಟಾರ್ಗೆಟ್ ಹತ್ರ ಓಪನ್ ಆಗಿ ಟಾರ್ಗೆಟ್ ನಾಳೆ ಬಂದು ಟಾರ್ಗೆಟ್ ಅನ್ನ ನೀಡಿವೆ ಅಂತ ಹೇಳ್ತೇವೆ. ಆದ್ರೆ ಟೆಕ್ನಿಕಲ್ ಬೇಸಿಸ್ ಅಲ್ಲಿ ನಾವೇನು ಬೈ ಎಬೋ ಮತ್ತೆ ಸೆಲ್ ಬಿಲೋ ಸಜೆಷನ್ಸ್ ಅನ್ನ ನೀಡ್ತಾ ಇದೀವಿ. ಇದು ಪ್ರತಿಯೊಬ್ಬರಿಗೂ ಕೂಡ ತಮಗೆ ಎಂಟ್ರಿಗಳು ತಮಗೆ ಖಚಿತವಾಗಿ ಸಿಗುತ್ತೆ. ಎಂಟ್ರಿಗಳು ಸಿಕ್ಕ ನಂತರ ತಮಗೆ
ಪ್ರಾಫಿಟ್ ಕೂಡ ಆಗುತ್ತೆ. ಟೆಕ್ನಿಕಲ್ ಅಡ್ವೈಸಸ್ ಇಂದ ಪ್ರೈಸ್ ಪ್ರಿಡಿಕ್ಷನ್ಸ್ ಅನ್ನ ಏನು ಮಾಡ್ತಾ ಇದ್ವಿ, ತಮಗೆ ಶಾರ್ಟ್ ಟರ್ಮ್ ಅಲ್ಲೇ ಇರಬಹುದು ಅಥವಾ ಮೀಡಿಯಂ ಟರ್ಮ್ ಅಲ್ಲೇ ಇರಬಹುದು, ಉತ್ತಮವಾದ ಅಗ್ರೆಸಿವ್ ರಿಟರ್ನ್ಸ್ ಖಂಡಿತವಾಗ್ಲೂ ಬರುತ್ತೆ. ಆದ್ರೆ ಜನರಲ್ಲಿ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಮನಿ ಮಂತ್ರ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ತಾವು ಇನ್ವೆಸ್ಟ್ಮೆಂಟ್ ಮತ್ತೆ ಟ್ರೇಡಿಂಗ್ ನ ಡಿಫರೆನ್ಸ್ ಅನ್ನ ತಿಳ್ಕೋಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಮಾಡುವಂತವರು ಏನು ಕನ್ಸರ್ವೇಟಿವ್ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ತಾವು ಉತ್ತಮ ಕಂಪನಿಯ ಶೇರ್ಸ್ ಗಳಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. ಅಲ್ಲದೆ ಏನಾದ್ರೂ ಪೆನ್ನಿ ಶೇರ್ಸ್ಗಳು, ಟಿನ್ನಿ ಶೇರ್ಸ್ಗಳು, ತುಂಬಾನೇ ಲೋ ವ್ಯಾಲ್ಯೂಮ್ ಅನ್ನ ಹೊಂದಿರುವ ಶೇರ್ಸ್ ಗಳಲ್ಲಿ ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಏನು ಕರ್ನಾಟಕ ರಾಜ್ಯದಾದ್ಯಂತ ಜನರು ಬಂದು ಹೇಳ್ತಾರೆ, ಸರ್ ನಮ್ಮಲ್ಲಿ 30 ಕಂಪನಿ ಶೇರ್ಸ್ ಇದೆ, 40 ಕಂಪನಿ ಶೇರ್ಸ್ ಇದೆ, ಇದು ಇವರ ಹೇಳಿದ ಶೇರ್ಸ್, ಇದು ಅವರು ಹೇಳಿದ ಶೇರ್ಸ್, ಎಲ್ಲಾ ಶೇರ್ಸ್ ಗಳನ್ನ ಕೊಂಡಿ ನಾನು 30-40 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಈಗ ಅದರ ವ್ಯಾಲ್ಯೂ ಕೇವಲ 20 lakhs 25 lakhs ಆಗಿದೆ. ಇಷ್ಟು ಶೇರ್ಸ್ ಗಳನ್ನ ನೋಡೋದಾದ್ರೆ ತಮಗೆ ನನ್ನಲ್ಲಿ 30 ಕಂಪನಿಯ ಶೇರ್ಸ್ ಗಳಿದ್ರು ಅದರಲ್ಲಿ ಕೇವಲ ಪ್ರಾಫಿಟ್ ಅನ್ನ ನೀಡ್ತಾ ಇರೋದು 5 ಕಂಪನಿಯ ಶೇರ್ಸ್ ಗಳಾಗಿದೆ, ಮಿಕ್ಕಿದ 25 ಕಂಪನಿಗಳ ಶೇರ್ಸ್ ಗಳು ಲಾಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋರಿಗೆ ತಿಳಿಸ್ತೀನಿ, ಕೇವಲ ಕೆಲವೊಂದೇ ಶೇರ್ಸ್ ಗಳನ್ನ, ಉತ್ತಮ ಕಂಪನಿಯ ಶೇರ್ಸ್ ಗಳನ್ನ ಮಾತ್ರ ತಾವು ಕೊಳ್ಳಬೇಕಾಗತ್ತೆ. ಅವು ಕೊಂಡ್ರೆ ತಾವು ತಮಗೆ ಟ್ರ್ಯಾಕ್ ಮಾಡಕ್ಕೆ ತುಂಬಾನೇ ಈಸಿ ಆಗುತ್ತೆ. ಹೆಚ್ಚಿನ ಮಾಹಿತಿಗೋಸ್ಕರ ಮನಿ ಮಂತ್ರ ಕಾರ್ಯಕ್ರಮವನ್ನ ತಪ್ಪದೇ ವೀಕ್ಷಣೆಯನ್ನು ಮಾಡ್ತಾ ಇರಿ. ಮನಿ ಮಂತ್ರ ಕಾರ್ಯಕ್ರಮವನ್ನ ವೀಕ್ಷಣೆಯನ್ನ ಮಾಡೋದ್ರ ಮೂಲಕ ನಿಮ್ಮಲ್ಲೊಳಗಿನ ಉತ್ತಮವಾದ ಪ್ರಾಫಿಟಬಲ್ ಟ್ರೇಡರ್ ಅನ್ನ ತಾವು ಕಂಡುಕೊಳ್ಬಹುದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾಳೆ ವಿಶೇಷ ಕಾರ್ಯಕ್ರಮದಲ್ಲಿ ಕಮಾಡಿಟಿ ಮಾರ್ಕೆಟ್ ಬಗ್ಗೆ ಮತ್ತೆ ಈಕ್ವಿಟಿ ಮಾರ್ಕೆಟ್ ಬಗ್ಗೆ ಸಲಹೆಗಳೊಂದೇ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಸರ್ವರಿಗೂ ವಂದನೆಗಳು.